ಕನ್ನಡಿಗರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ರೀ. ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮೊದಲನೆಯದಾಗಿ ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಆ, ನೇಹ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರ್ತಾ ಇದ್ದೇನೆ. ನೇಹ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದಕ್ಕಿಂತ ಆ ಕೊಲೆಗಡಕನಿಗೆ ತಕ್ಕ ಶಾಸ್ತಿ ಆಗಬೇಕು, ಶಿಕ್ಷೆ ಆಗಬೇಕು, ಕಠಿಣ ಶಿಕ್ಷೆ ಆಗಬೇಕು ಅಂತ ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಒತ್ತಾಯ ಮಾಡ್ತಾ ಇದೆ. ಈ ಗನಂದಾರಿ ರಾಜಕಾರಣಿಗಳಿಗೆ, ಗನಂದಾರಿ ಮಂಡ್ಯ ಮೈಸೂರು ಹಾಸನದ ರಾಜಕಾರಣಿಗಳಿಗೆ ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಒತ್ತಾಯ ಮಾಡ್ತಾ ಇದೆ. ಅವರೇ ತಾನೇ ಮಂಡ್ಯ ಮೈಸೂರು ಹಾಸನದವರೇ ತಾನೇ ಮುಖ್ಯಮಂತ್ರಿ, ರಾಜ್ಯಾಧ್ಯಕ್ಷ, ಈ ರಾಜ್ಯನ ಹಾಳು ಮಾಡಿದ್ದು ಅವರೇ ತಾನೇ ಒಂದು 40 ವರ್ಷದಿಂದ ಈ ರಾಜ್ಯದಲ್ಲಿ ಹಿಡಿತ ಇಟ್ಕೊಂಡಿರೋದು. ಅವ್ರು ತುಳ್ಕೊಂಡು ಇವ್ರು ಸಾಯಿಸ್ಕೊಂಡು ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗೋಗೋದಕ್ಕೆ, ಈ ರಾಜ್ಯ ಇವತ್ತು ಈ ಪರಿಸ್ಥಿತಿಗೆ ಬಂದು ನಿಲ್ಲೋದಕ್ಕೆ ದೇವೇಗೌಡ ಅಂಡ್ ಟೀಮ್ ಕಾರಣ. ಮಂಡ್ಯ ಮೈಸೂರು ಹಾಸನದ ದುಷ್ಟಶಕ್ತಿ ರಾಜಕಾರಣಿಗಳು ಕಾರಣ. ಹೋಗ್ತೀರಿ ಇದನ್ನ ನೇಹ ಕೊಲೆನ ಆ ಹೆಣ್ಣು ಮಗಳಿಗೆ ಕೊಲೆನ ರಾಜಕೀಯವಾಗಿ ಬಳಸ್ಕೊಳ್ತಾ ಇದ್ದೀರಾ. ಈ ದೇಶದಲ್ಲಿ ಯಾವುದೇ ಒಂದು ಘಟನೆ ನಡೆದರೆ ಮಾಧ್ಯಮಗಳು ಹೋಗ್ತಾರೆ, ರಾಜಕಾರಣಿಗಳು ಹೋಗ್ತಾರೆ, ಅವ್ರು ಬೇಳೆಕಾಳು ಬೇಯಿಸ್ಕೊಂತಾರೆ, ಆ ಎಪಿಸೋಡ್ನ ಈ ಒಂದು ವಿಷಯವನ್ನು ಇಲ್ಲಿಗೆ ಬಿಟ್ಬಿಡ್ತಾರೆ. ಒಂದು ವಾರ ಮಾತಾಡ್ತಾರೆ, ನಾನು ಮಾತಾಡ್ತೀನಿ, ಅಲ್ಲಿಗೆ ನಿಂತು ಹೋಗುತ್ತೆ. ಈಗ ಆ ಹುಡುಗಿನ ಕೊಲೆ ಮಾಡಿರ್ತಕ್ಕಂಥ ವ್ಯಕ್ತಿ ಸಿಕ್ನಲ್ಲ, ಸಿಕ್ಕಾಗಲೇ ಎನ್ಕೌಂಟರ್ ಮಾಡಬೇಕಾಗಿತ್ತಲ್ಲ. ಮಂತ್ರಿ, ಈ ರಾಜ್ಯದ ಮಂತ್ರಿ ಹೇಳ್ತವ್ರೆ, ಈ ದೇಶದ ಮಂತ್ರಿ ಹೇಳ್ತವ್ರೆ, ಕಾನೂನು ಗಟ್ಟಿಯಾಗಬೇಕಾಗಿದೆ, ಗಟ್ಟಿಗೊಳಿಸ್ಬೇಕಾಗಿದೆ, ಕಾನೂನಿನಲ್ಲಿ ಬದಲಾವಣೆ ತರಬೇಕಾಗಿದೆ ಅಂತ ಹೇಳ್ತೀರಾ. ನೀವು ರಾಜಕಾರಣಿಗಳು ಏನು ಮಾಡ್ತಾ ಇದ್ದೀರಾ? ಒಂದು ಹಿಂದೂ ಯುವತಿಯ ಕೊಲೆ ಆದಮೇಲೆ ಕಾನೂನೇನು ಬದನೆಕಾಯಿ ಅಲ್ಲಿ ಹೊಡೆದು ಉಳಿಸ್ಬೇಕಲ್ಲಿ. ನೀನು ಕಾನೂನು ಬದಲಾವಣೆ ಮಾಡೋ ಅಷ್ಟೊತ್ತಿಗೆ ಎಷ್ಟು ವರ್ಷ ಆಗುತ್ತೆ, ಎಷ್ಟಾಗುತ್ತೆ? ಈಗ ಸದ್ಯ ಕೇಳು, ನೇಹ ಕೊಲೆ ಆಗಿದೆಯಲ್ಲ, ಒಂದು ಹಿಂದೂ ಯುವತಿ ಕೊಲೆ ಆಗಿದೆ, ಮುಸ್ಲಿಮಕ್ಕೂ ಕೊಲೆ ಮಾಡಿದ್ದಾನೆ, ಇದು ವೈಯಕ್ತಿಕ ಪ್ರೇಮ ಪ್ರಕರಣ ಅಂತ ಸ್ಪಷ್ಟವಾಗಿ ಗೊತ್ತಾಗಿದೆ. ಇದು ಪರ್ಸನಲ್ ಅಂತ. ನೀನು ಕಾನೂನು ತಿದ್ದುಪಡಿ ಮಾಡೋದಿರಲಿ, ಫಸ್ಟ್ ಅವ್ನು ಎನ್ಕೌಂಟರ್ ಮಾಡಬೇಕಲ್ಲ. ನೀನು ಈ ದೇಶದ ಕಾನೂನು ತಿದ್ದುಪಡಿ ಆಗಲ್ಲ, ಕಾನೂನಿನಲ್ಲಿ ಬದಲಾವಣೆನೂ ಬರಲ್ಲ. ಇಷ್ಟೇ ಈ ದೇಶ, ಭಾರತ ದೇಶ. ಅಹಿಂಸಾ ಹಿಂಸಾ 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 ಅಂದ್ಕೊಂಡೆ ನಾವು ಇವತ್ತು ಮುಸ್ಲಿಮ್ರು ಅಟ್ಯಾಕ್ ಮಾಡ್ತಾ ಇದ್ದಾರೆ. ರಾಜಸ್ಥಾನದಲ್ಲಿ ಒಬ್ಬ ಟೈಲರ್ನ ನೇರ ವಿಡಿಯೋದಲ್ಲೇ ಕ್ಯಾಮ್ರಾ ಮುಂದೆನೇ ಕೊಲೆ ಮಾಡಿದರು, ಚೆಂಡಾಡಿದ್ರು ರಾಜಸ್ಥಾನದ ಒಬ್ಬ ಟೈಲರ್ನ. ಆದರೆ ಈ ದೇಶದ ಕಾನೂನು ಏನು ಮಾಡ್ತು? ಅವ್ರಿಗೇನು ಶಿಕ್ಷೆ ತೆಗೆದುಕೊಳ್ತು? ಅಲ್ಲಿಗೆ ಮುಚ್ಚಾಯ್ತು. ಮಂಡ್ಯದಲ್ಲಿ ಒಬ್ಬ ಹುಡುಗಿ ಬಾಲಕಿ ಮೇಲೆ ಅತ್ಯಾಚಾರ ನಡೀತು, ಅವನೇನು ಮಾಡಿದ್ರಿ? ಸರಿ, ತನಿಖೆ ಮಾಡಿದ್ರಲ್ಲ, ತನಿಖೆ ಆದಮೇಲೆ ಏನು ಮಾಡಿದ್ರೆ ಅವನ್ನ ಬಿಟ್ರಾ? ಇದೇ ಆಗ್ತಾ ಇರೋದು. ಬಿಡಬಾರ್ದು. ಬರೀ ಬಾಯಿ ಇದೆ, ಮಾತಾಡೋ ಚಟ ಇದೆ, ಮಾತಾಡೋದಲ್ಲ. ಅವನನ್ನೇನು ಅವನ ಮಕ ನೋಡೋದು, ಅಲ್ಲೇ ಒಡೆದು ಉಳಿಸ್ಬೋದಾಗಿತ್ತಲ್ಲ. ಈ ರಾಜ್ಯದ ಕಾನೂನು ಸರಿ ಹೋಗ್ಬೇಕು, ಈ ರಾಜ್ಯ ಸರಿ ಹೋಗ್ಬೇಕು, ಈ ರಾಜ್ಯ ಒಳ್ಳೆತನದಲ್ಲಿ ಬರಬೇಕು ಅಂದರೆ ಮಂಡ್ಯ ಮೈಸೂರು ಹಾಸನ ರಾಜಕಾರಣಿಗಳಿಂದ ಈ ರಾಜಕೀಯವನ್ನು ಕಿತ್ಕೋಬೇಕು. ಮಂಡ್ಯ ಮೈಸೂರು ಹಾಸನ ರಾಜಕಾರಣಿ ಅಂದರೆ ಯಡಿಯೂರಪ್ಪ, ಸಿದ್ದರಾಮಯ್ಯ ಮತ್ತು ದೇವೇಗೌಡನ ಟೀಮ್ ಏನಿದೆಯಲ್ಲ, ಇವರಿಂದ ನಾನು ದೊಡ್ಡ ಮಟ್ಟದಲ್ಲೇ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ರಾಜ್ಯದಲ್ಲಿ ದೊಡ್ಡ ಬದಲಾವಣೆ ಆಗಬೇಕು. ಇವರ ಅಪ್ಪಂದ ರಾಜ್ಯ, ಇವರಿಂದ ರಾಜ್ಯನ ಆಚೆ ತಗೊಂಡ್ಬರ್ಬೇಕು. ಇದು 3 ಡಿಸ್ಟಿಕ್ಕಿನ ರಾಜ್ಯ ಅಲ್ಲ, 30 ಡಿಸ್ಟಿಕ್ಕಿನ ರಾಜ್ಯ. ಈ ಯಡಿಯೂರಪ್ಪ, ದೇವೇಗೌಡ, ಸಿದ್ದರಾಮಯ್ಯ ಇವರೆಲ್ಲ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಸೋಲ್ಸೋದು ಅಲ್ಲ. ಸಿದ್ದರಾಮಯ್ಯ ಬಿಡಿ, ಸಿದ್ದರಾಮಯ್ಯನ ಬಗ್ಗೆ ಮಾತಾಡೋದಿಲ್ಲ. ಸಿದ್ದರಾಮಯ್ಯ ಒಳ್ಳೆ ರಾಜಕಾರಣಿ, ಒಳ್ಳೆ ಆಡಳಿತ ಕೊಡ್ತಾರೆ, ಒಳ್ಳೆ ಮನುಷ್ಯ, ಒಳ್ಳೆ ವ್ಯಕ್ತಿ. ಸಿದ್ದರಾಮಯ್ಯನ ಬಗ್ಗೆ ಮಾತಾಡ್ತಾ ಇಲ್ಲ. ಇಲ್ಲಿ ಮಂಡ್ಯ ಮೈಸೂರು ಅಂತ ಲೆಕ್ಕ ತೆಗೆದುಕೊಂಡಾಗ ಅವ್ರು ಬರ್ತಾರೆ. ಫಸ್ಟ್ ಇವ್ರ ಕೈಯಿಂದ ರಾಜ್ಯ ರಾಜಕಾರಣನ, ಆರ್ಥಿಕತೆಯನ್ನು, ಮತ್ತೆ ಏನು ಲಾ ಆ್ಯಂಡ್ ಆರ್ಡರ್ನ ಆಚೆ ತೆಗಿಬೇಕು. ಈ ಕಳ್ಳನ ಮಕ್ಕಳು ಮುಖ್ಯಮಂತ್ರಿ ಆಗೋದೇ ಅದಕ್ಕೆ. ಲಾ ಆ್ಯಂಡ್ ಆರ್ಡರ್ನ ಕೈಗಿಟ್ಕೊಳೋದು, ಆರ್ಥಿಕತೆಯನ್ನು ಕೈಗಿಟ್ಕೊಳ್ಳೋದು, ಯಾರ್ಯಾರನ್ನ ಸೋಲಿಸ್ಬೇಕು, ಯಾರ್ಯಾರನ್ನ ಸಾಯಿಸ್ಬೇಕು, ಯಾರ್ಯಾರನ್ನ ತುಳಿಬೇಕು ಅನ್ನೋದು ನೋಡೋದು. ಈ ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರು ಬೆಳೀತಿದ್ದಾರೋ ಅವ್ರನ್ನೆಲ್ಲ ತುಳ್ಕೊಂಬರೋದು, ಇದೇ ಇವ್ರ ಕೆಲಸ. ಅವನ್ಯಾರ ಮೊನ್ನೆ ಹೇಳ್ತವನೆ ಸ್ಟೇಜ್ ಮೇಲೆ, ಅವನ್ಯಾರ ಡೆಲ್ಲಿ ಮಾಜಿ ಕರ್ನಾಟಕದವನು, ಈ ಚುನಾವಣೆ ಆದ ಮೇಲೆ ಈ ಸರ್ಕಾರ ಇರಲ್ಲ ಅಂತ. ನೀನು ಯಾವ ಸೀಮೆ ನಾಯಕನ? ಈ ರಾಜ್ಯದಲ್ಲಿ ಹುಟ್ಟಿದ್ದೆ ನೀನು
ದುರಂತ. 136 ಶಾಸಕರಿರೋ ಕಾಂಗ್ರೆಸ್ ಸರ್ಕಾರನ ಅಸ್ಥಿರಗೊಳಿಸ ಮಾತಾಡ್ತೀಯಲ್ಲ, ನೀನು ಯಾವ ಯೋಗ್ಯವಂತ? ಎಲ್ಲ ವಿಷಯಕ್ಕೆ ಬರ್ತಾ ಇದ್ದೀನಿ. ಇಂಥ ರಾಜಕಾರಣಿಗಳಿಂದ ಈ ರಾಜ್ಯ ತಗೊಂಬರ್ಬೇಕು ಅಂತ ಹೇಳ್ತಾ ಇದ್ದೀನಿ. ಅವಾಗ ಮಾತ್ರ ಅಂತ ಕೇಸ್ಗೆ ನ್ಯಾಯ ಸಿಗಕ್ಕೆ ಸಾಧ್ಯ. ಇವತ್ತು ರಾಜಕಾರಣಿಗಳು ನೇಹನ್ಗ ಕೊಲೆನ ಆ ಘಟನೆಯನ್ನು ರಾಜಕೀಯವಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ರಾಜಕೀಯ ಬೇಳೆಕಾಳು ಬೇಯಿಸ್ಕೊಳಕ್ಕೆ ಹೋಗ್ತಾ ಇದ್ದಾರೆ. ಅವನು ವಿಜಯೇಂದ್ರ ನೇಹ ಮನೆಗೆ ಹೋಗಕ್ಕೆ ನೀನು ಯಾವನು? ನಿನಗೇನೋ ಅಧಿಕಾರ ಇದೆ ವಿಜಯೇಂದ್ರ? ನೀನು ಅಪರಿಶುದ್ಧ, ನೀನೊಬ್ಬ ಅಯೋಗ್ಯ, ನೀನೊಬ್ಬ ಮೈಲಿಗೆವಂತ. ನೀನು ಯಡಿಯೂರಪ್ಪ ಮಗ ವಿಜಯೇಂದ್ರ ನೇಹ ಮನೆಗೆ ಹೆಂಗೋದೆ ನೀನು? ಅವನು ಬಿಟ್ಕೋಬೇಡ್ರಿ ಲಿಂಗಾಯತರ ಮನೆಗೆ. ಅವನ್ನ ವಾಮಮಾರ್ಗಿ, ಇಡೀ ಲಿಂಗಾಯತ ತತ್ವ ಸಿದ್ಧಾಂತಕ್ಕೆ ಮೋಸ ಮಾಡಿ ರಾಜ್ಯಾಧ್ಯಕ್ಷ ಆಗಿದ್ದಾನೆ ಅವನು. ನೀನು ಯಾವನ ಅಲ್ಲಿಗೆ ಹೋಗೋಕೆ? ಹುಬ್ಬಳ್ಳಿಗೆ ಬಿಟ್ಕೋಬೇಡ್ರಿ ಅವನ್ನ. ಬೇಳೆಕಾಳು ಬೇಯಿಸ್ಕೊಂಡು ಹೋಗ್ತಾ ಇದೆಯಾ? ಇವತ್ತು ಹಿಂದೂ ಮುಸ್ಲಿಮು ಒಂದು ಸ್ನೇಹ ತುಂಬ ಕಷ್ಟ ಇದೆ. ಒಂದು ಹಿಂದೂ ಮುಸ್ಲಿಮು ಸಂಬಂಧ ತುಂಬ ಕಷ್ಟ ಇದೆ. ಪ್ರೀತಿ ಮಾಡಬೇಕಾದ್ರೆ, ಲವ್ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕು. ಇದು ಸಾಧ್ಯನಾ? ಇದು ನಮ್ಮ ಸ್ನೇಹ ಸಂಬಂಧಗಳು ಸಾಧ್ಯನಾ ಅಂತ ಯೋಚನೆ ಮಾಡಬೇಕು. ಯಾರನ್ನಾಗಿರಲಿ ಇವು ಹುಡುಗಿಯರು ಅರ್ಥ ಮಾಡ್ಕೋಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ವಿಜಯೇಂದ್ರ ಹೇಳ್ತಾ ಇದ್ದೀನಿ, ಅಲ್ಲಿಂದ ಇಲ್ಲಿಗೆ ಬರ್ತಾ ಇದ್ದೀನಿ. ಇವನಿಗೆ ಯಾಕೆ ಬಿಟ್ಕೊಂಡ್ರೆ ಅವನು ವಿಜಯೇಂದ್ರನ ಅವರು ನೇಹ ಮನೆಗೆ ಅವನ್ನ ಆಚೆ ನಿಲ್ಲಿಸ್ಬೇಕಾಯ್ತು ಅವನ್ನ. ಈ ಥರ ಆಗಿ ಇಂಥ ಥರ್ಡ್ ಕ್ಲಾಸ್ ರಾಜ್ಯ ಇರೋದ್ರಿಂದ ಕಾನೂನು ಬಿಗಿಗೊಳ್ತಾ ಇಲ್ಲ. ಒಳ್ಳೆ ಕೈ ಸರ್ಕಾರ ಸಿಗಬೇಕು. ಮಂಗಳೂರು, ನಾರ್ತ್ ಕರ್ನಾಟಕದ ರಾಜಕಾರಣಿಗಳ ಕೈಗೆ ದೇಶದ ಲಾ ಆ್ಯಂಡ್ ಆರ್ಡರ್ ಸಿಗಬೇಕು. ರಾಜ್ಯದ ಆರ್ಥಿಕತೆ ಸಿಗಬೇಕು. ಆವಾಗ ಕರ್ನಾಟಕದಲ್ಲಿ ಕಾನೂನು ಬಿಗಿಗೊಳ್ತದೆ. ಈ ಒಂದು ವೈಯಕ್ತಿಕ ಪ್ರಕರಣದಲ್ಲಿ ಇಲ್ಲಿ ನಮ್ಮ ತುಮಕೂರಿಂದ ಆ ಕಡೆ ಒಳ್ಳೆತನ ಜಾಸ್ತಿ. ಎಲ್ಲರೂ ಒಂದು ತಾಯಿ ಮಕ್ಕಳಾಗಿ ಬದುಕ್ತಾರೆ. ಇಲ್ಲಿ ಇತ್ತೀಚೆಗೆ ಅಲ್ಲಿ ಯಾವುದೇ ಒಂದು ದ್ವೇಷ ಭಾವನೆಗಳು ಹುಟ್ಟೋದಿಲ್ಲ. ಕೊಲೆಗಡಕುವಂಥ ಮನಸ್ಥಿತಿ ಅಲ್ಲಿ ಇಲ್ಲ. ಆದರೆ ಇತ್ತೀಚೆಗೆ ಏನಾಗಿದೆಯಪ್ಪ ಅಂತಂದರೆ, ಮುಸ್ಲಿಂ ಯುವಕರು ಕರ್ನಾಟಕದಲ್ಲಿ ಗುಂಪುಗಾರಿಕೆಗಳು ಮಾಡ್ತಾ ಇದ್ದಾರೆ. ಮುಸ್ಲಿಂ ಯುವಕರು ಇತ್ತೀಚೆಗೆ ಕೆಟ್ಟ ಕೆಲಸಗಳಿಗೆ ಕೈ ಹಾಕ್ತಾ ಇದ್ದಾರೆ. ಇದನ್ನು ಕಡಿವಾಣ ಹಾಕಬೇಕಂದ್ರೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಬಾಯಿ ಮಾತಲ್ಲಿ ಹೇಳೋದಲ್ಲ. ಅವನ ಯಾರೋ ಕಲ್ಕತ್ತಾದಾಗ ಅವನ್ನ ಅರೆಸ್ಟ್ ಮಾಡಿದ್ರಲ್ಲಪ್ಪ, ಮಲ್ಲೇಶ್ವರಂ ಬಾಂಬ್ ಬ್ಲಾಸ್ಟರ್, ಕೆಫೆ ಬಾಂಬ್ ಬ್ಲಾಸ್ಟರ್ನ ಕೋಲ್ಕತ್ತಾದಾಗ ಅರೆಸ್ಟ್ ಮಾಡಿದ್ರಲ್ಲ. ಅರೆಸ್ಟ್ ಮಾಡಿ 1 ಗಂಟೆನಲ್ಲಿ ಎನ್ಕೌಂಟರ್ ಮಾಡ್ಬೋದಾಯ್ತಲ್ಲ. ನೀವು ಬದನೇಕಾಯಿ ತನಿಖೆ ಮಾಡ್ತೀರಾ? ನೀವು ತನಿಖೆ ಮಾಡೋ ಅಷ್ಟೊತ್ತಿಗೆ ಇನ್ನೊಂದು ಸರ್ಕಾರ ಬಂದಿರ್ತೈತೆ. ಭಾರತದಲ್ಲಿ ನಾವು ಹೇಳ್ತೀವಿ, ಹೇಳೋದಲ್ಲ, ಜಾರಿಗೆ ತರಬೇಕು. ಅಹಿಂಸೆ ಸ್ವಲ್ಪ ಕಮ್ಮಿ ಆಗಬೇಕು. ಭಾರತದಲ್ಲಿ ಹಿಂಸೆ ಜಾಸ್ತಿ ಆಗಬೇಕು. ಅಂದರೆ ಕೊಲೆಗಡಕರಿಗೆ, ಮೋಸಗಾರರಿಗೆ ರಕ್ಷಣೆ ಮಾಡುವಂಥ ಕೆಲಸ ಕಾರ್ಯ ಭಾರತದಲ್ಲಿ ನಡೀಬಾರ್ದು, ನಿಲ್ಲಬೇಕು. ರಕ್ಷಣೆನೇ ಬೇಡ, ಮುಯಿ ಅಷ್ಟೇ, ಅಲ್ಲೇ ಉಳಿಸ್ಬಿಡ್ಬೇಕು ಅಂತ ಕಾನೂನು ಬರಬೇಕು ಅಂತ ನಾವು ಮಾಧ್ಯಮದಲ್ಲಿ ಹೇಳ್ತೀವಿ, ಜನಸಾಮಾನ್ಯರು ಹೇಳ್ತಾರೆ. ನಾನು ಹೇಳ್ತನಲ್ಲ, ಫಸ್ಟು ಈ ರಾಜ್ಯನ ಮಂಡ್ಯ, ಮೈಸೂರು, ಹಾಸನದ ರಾಜಕಾರಣಿಗಳಿಂದ ಆಚೆ ತೆಗಿಬೇಕು. ಆವಾಗ ದುಷ್ಟಶಕ್ತಿಗಳನ್ನು ಮಟ್ಟಾಕುವಂಥ ಗಂಡಸರು ಬರ್ತಾರೆ. ನೋಡಿದ್ರಲ್ಲೆಲ್ಲ ರಾಜಕಾರಣಿಗಳು ನೇಹ ಮನೆಗೆ ಹೋಗ್ತಾ ಇದ್ದಾರೆ. ಅವ್ರ ಉದ್ದೇಶ ಏನಪ್ಪ ಅಂದರೆ, ಅವ್ರ ಗುರಿ ಏನಪ್ಪ ಅಂದರೆ ಬೇಳೆಕಾಳು ಬೇಯಿಸ್ಕೊಳೋದು. ಇವಾಗ ನಂದು ಯೂಟ್ಯೂಬ್ ಚಾನಲ್ ಇದೆ, ನಾನು ನೇಹ ಬಗ್ಗೆ ಮಾತಾಡಲಿಲ್ಲ ಅಂದರೆ ನಾನು ಹಿನ್ನಡೆ ಆಗಿಬಿಡುತ್ತೆ ಅನ್ನೋ ಮೆಂಟಾಲಿಟಿ. ಅದೆಲ್ಲ ಆ ಥರ ಇರಬಾರ್ದು. ನೇಹ ಕೊಲೆನ ನನ್ನ ವ್ಯೂಸು, ನನ್ನ ಲೈಕ್ಸು, ನನ್ನ ಕಮೆಂಟ್ಸ್ಗೋಸ್ಕರ ಯೂಸ್ ಮಾಡ್ಕೊಳಲ್ಲ. ಯೂಸ್ ಮಾಡ್ಕೊಂತ ಅಲ್ಲ, ಹೇಳಿದ್ದು ಉದ್ದೇಶ ಈ ಥರ ಇರಬಾರ್ದು. ಇವು ಜನಗಳ ಕೈ ಸಿಕ್ಕಿದ್ರೆ ಅವನ್ನ ಅಲ್ಲೇ ಹೊಡೆದು ಸಾಯಿಸ್ಬಿಡೋರು. ಇವ್ರು ಏನು ಮಾಡ್ತಾರೆ, ಫಸ್ಟ್ ಅರೆಸ್ಟ್ ಮಾಡಿಬಿಡ್ತಾರೆ, ಜನಗಳ ಕೈ ಸಿಗಕ್ಕೆ ಬಿಡೋದಿಲ್ಲ. ಆಮೇಲೆ ಒಂದು 3 ತಿಂಗಳು 6 ತಿಂಗಳು ತನಿಖೆ ಅದು ಇದು ಅಂತ ಹೇಳ್ಬಿಟ್ಟು ಇದೆಲ್ಲ ಮರ್ತು ಹೋದ್ಮೇಲೆ ಅವ್ನು ಬಿಡುಗಡೆ ಮಾಡ್ತಾರೆ, ಮುಗೀತು. ಇವನಿಗೆ ಅವನಿಗೆ ಕೊಲೆಗಡಕೋ ಮನಸ್ಥಿತಿ ಇದೆ. ಅವನಿಗೆ ಕೊಲೆ ಮಾಡೋ ಮನಸ್ಥಿತಿ ಇದೆ. ಇವತ್ತು ಮುಸ್ಲಿಮರಿಗೆ ಅವರಿಗೆ ಕೊಲೆ ಅನ್ನೋದು ಕಾಮನ್ನು, ಕೊಚ್ಚೋದಂದ್ರೆ ಕಾಮನ್ನು. ಹೆಂಗಂದರೆ ಡೈಲಿ ಅವರು ಚಿಕನ್ನು, ಮಟನ್ನು, ಅದು ಇದು ಕಡಿತಾ ಇರ್ತಾರೆ. ಅವ್ರು ಕಡಿದ ಅಭ್ಯಾಸ, ಒಂದು ಜೀವದ ಮಹತ್ವ ಗೊತ್ತಿಲ್ಲ.
ಅವ್ರಿಗೊಬ್ರು ಕೊಲೆ ಮಾಡೋದು ದೊಡ್ಡ ವಿಷಯ ಅಲ್ಲ, ಅವ್ರಿಗೆ ಅಂಥ ಮನಸ್ಥಿತಿಯಲ್ಲಿರ್ತದೆ. ಅದನ್ನು ಆಚೆ ಬರಬೇಕು. ಕೊಲೆ ಮಾಡೋದು ಪರಿಹಾರ ಅಲ್ಲ. ಅವ್ನು ಪ್ರೀತಿಸಿದಂತೆ, ಮದುವೆ ಆಗ್ತಂತೆ, ಪ್ರಪೋಸ್ ಮಾಡಿದಂತೆ, ಅವ್ರ ಮನೇಲಿ ಮದುವೆ ಆಗುತ್ತಂತ ಕೇಳಿದಂತೆ, ಅಂತೆ ಕಂತೆ ಇದೆಲ್ಲ ಬೇಡ. ನೀವಿಬ್ಬರು ಸ್ನೇಹ ಮಾಡಬೇಕಾದ್ರೆ ನೇಹನಾಯ್ತು ಅಷ್ಟೇ, ಸ್ವಲ್ಪ ಯೋಚನೆ ಮಾಡಬೇಕಾಯ್ತು. ಮುಸ್ಲಿಂ ಹುಡುಗನ ಜೊತೆಗೆ ನಾನು ಇವತ್ತು ಸ್ನೇಹ ಈ ಮಟ್ಟಕ್ಕೆ ಮಾಡೋದು ತಪ್ಪು ಅಂತ ನೇಹನ ಯೋಚನೆ ಮಾಡಬೇಕಾಗಿತ್ತು. ಬೇಜಾರಾಗಬೇಡಿ, ನಾನು ಹೇಳ್ತಾ ಇದ್ದೀನಿ, ಇರೋ ವಿಷಯ ಹೇಳ್ತಾ ಇದ್ದೀನಿ. ಅದು ಅಷ್ಟು ಸಲಿಗೆಯಿಂದ ಇದ್ದಿದ್ದು, ಅಷ್ಟೊಂದು ದೊಡ್ಡ ಮಟ್ಟಕ್ಕೆ ಆ ಮಟ್ಟಕ್ಕೆ ಹೋಗೋ ತಕ್ಕ ನೇಹನೂ ನಡ್ಕೋಬಾರ್ದಾಗಿತ್ತು. ಇದು ಮುಸ್ಲಿಮರ ಸ್ನೇಹ ಸಂಬಂಧ ಅಷ್ಟು ಅಸಾಧ್ಯ, ಸುಲಭ ಅಲ್ಲ ಅನ್ನೋದನ್ನು ಹಿಂದೂ ಯುವತಿಯರು ಅರ್ಥ ಮಾಡ್ಕೋಬೇಕು. ಅಷ್ಟು ಸುಲಭ ಅಲ್ಲ. ಒಂದು ಸಂಬಂಧ ಬೆಳೆಸ್ಬೇಕಂದ್ರೆ ಧರ್ಮನೇ ಚೇಂಜ್ ಮಾಡಬೇಕಾಗುತ್ತೆ. ಅಷ್ಟು ಈಸಿ ಅಲ್ಲ ಅದು. ಯಾವುದೋ ಒಂದು ಹೆಣ್ಣು ಮಗಳು, ನಾನು ಹೇಳ್ತೀನಲ್ಲ, ನೀವು ಏನೂ ಮಾಡೋಕ್ಕಾಗಲ್ಲ. ಓದಕ್ಕೆ ಬರ್ತೀರಾ, ಕಾಲೇಜಿಗೆ ಬರ್ತೀರಾ, ಜಾಬಿಗೆ ಹೋಗ್ತೀರಾ, ಅಷ್ಟೇ. ನೀವು ಏನು ಸಾಧನೆ ಮಾಡೋಕ್ಕಾಗಲ್ಲ. ಹೆಂಗಸರು ಮನೆಗೆ ಬಿದ್ದಿರ್ಬೇಕು ನೀವು. ಅಂದರೆ ಹೇಳಿದ್ದು ಹೆಣ್ಮಕ್ಳು ಮನೆಗೆ ಇರಬೇಕು. ನಾನು ಹಂಗೆ ಇವಾಗ ನನಗೆ ಎಜುಕೇಷನ್ ಇದೆ, ನಾನು ಹಂಗೆ AS ಆಗ್ತೀನಿ PS ಆಗ್ತೀನಿ ಅಂತ ಹೋಗೋದು ಏನೂ ಇಲ್ಲ. ನೀವು ಮನೆ ಕೆಲಸ, ಮಕ್ಕಳು ನೋಡ್ಕೊಳ್ಳೋಕ್ಕೆ ಇರಬೇಕು. ನೀವು ಪೋಷಕರಾಯ್ತು ಅಷ್ಟೇ. ಅಲ್ಲಿ ಹಿಂಗಾಗತ್ತಂತ ಯಾರಿಗೆ ಗೊತ್ತು? ಇವನ ಮನಸ್ಥಿತಿ ಅವರ ತಂದೆ ಮೇಲೆ ಅಟ್ಯಾಕ್ ಮಾಡಿರ್ತಾನೆ. ಅವನಿಗೆ ಆಲೇ ಕೊಲೆ ಮಾಡುವ ಮನಸ್ಥಿತಿ 2-3 ತಿಂಗಳಿಂದಲೇ ಬಂದಿದೆ ಅವನಿಗೆ. ಇಲ್ಲ, ತಂದೆನ ಕೊಲೆ ಮಾಡೋ ಮನಸ್ಥಿತಿ ಅಲ್ಲಿಂದ ಉಟ್ಕೊಂಡ್ಬಿಟ್ಟಿದೆ ಅವನಿಗೆ. ಇಲ್ಲ, ಇವನು ನಮ್ಮಪ್ಪನ ಕೊಂದುಬಿಡೋಣ, ನೇಹನ ಕೊಂದುಬಿಡೋಣ ಅನ್ನೋ ಮನಸ್ಥಿತಿ ಅವನಿಗೆ ಭಾಳ ಉಟ್ಕೊಂಡ್ಬಿಟ್ಟಿದೆ ಅವನು. ಹಾಗಾಗಿ ಕರ್ನಾಟಕ ಇವತ್ತು ಕರ್ನಾಟಕ ಬರೇ ಮಾತಿನ ಕರ್ನಾಟಕ ಆಗಬಾರ್ದು. ಹಂಗಂತ ಹೇಳ್ಬಿಟ್ಟು ಕರ್ನಾಟಕದಾಗಿರೋ ಮುಸ್ಲಿಮರಿಗೆಲ್ಲ ಹಿಂಸೆ ಕೊಡೋದಂತಲ್ಲ. ತಪ್ಪು ಮಾಡಿದ್ರೆ ಶಿಕ್ಷೆ ಆಗಬೇಕು. ಆಗಬೇಕು. ಆಮೇಲೆ ಇನ್ನೊಂದು ಇದೇ ಹೇಳ್ತಾ ಇದ್ದೀನಲ್ಲ, ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ. ಸರಿಯಾಗಿ ರಕ್ಷಣೆಗಳು, ಪೋಷಣೆಗಳು ಈ ರಾಜ್ಯದಲ್ಲಿ ಜಾಸ್ತಿ ಆಗ್ತಿದ್ದಾವೆ. ರಕ್ಷಣೆಗಳು, ಪೋಷಣೆಗಳು ಮಾಡ್ತಿರ್ತಕ್ಕಂಥದ್ದು ಈ ರಾಜಕಾರಣಿಗಳೇ. ಇದಾಗಬಾರ್ದು. ಒಬ್ಬ ಮಿನಿಸ್ಟ್ರು ಹೇಳ್ತವ್ರೆ, ಅವ್ರಿಗೆ ಪಾಪ ಮಿನಿಸ್ಟ್ರ್ ಕೈಲೇನೆ ಪವರ್ ಇಲ್ಲ, ಕಾನೂನು ತಿದ್ದುಪಡಿ ಮಾಡಬೇಕು, ಎನ್ಕೌಂಟರ್ ಆದೇಶ ತರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಟೈಮ್ ತಗೊಳುತ್ತಲ್ಲ, ಅಷ್ಟೊತ್ತಿಗೆ ಈ ವಿಷಯ ಮರ್ತು ಹೋಗ್ಬಿಡ್ತೈತೆ. ನಮ್ಮಂತರ ಕೈಗೆ ರಾಜ್ಯ ಸರ್ಕಾರ ಸಿಗಬೇಕು, ಉಪೇಂದ್ರನಂತರ ಕೈಗೆ ಸರ್ಕಾರ ಸಿಗಬೇಕು, ಈ ಕರ್ನಾಟಕ ಸರ್ಕಾರ ಕೇಜ್ರಿವಾಲ್ ಕೈ ಸಿಗಬೇಕು. ಅವಾಗ ರಾಜ್ಯ ಬದಲಾವಣೆ ಆಗುತ್ತೆ. ಯತ್ನಾಳ್ ಅಂತರ ಕೈ ಸಿಗ್ಬೇಕು ರಾಜ್ಯ, ಅವಾಗ ರಾಜ್ಯ ಬದಲಾವಣೆ ಆಗುತ್ತೆ. ಏಟಿಗೆ ಏಟು, ಮುಯಿಗೆ ಮುಯಿ ಕೊಡಲೇಬೇಕು. ಇವತ್ತು ಪರಿಸ್ಥಿತಿ ಹೆಂಗಿದೆ, ಎಲ್ಲನೂ ಸಹಿಸ್ಕೊಂಡು ಸುಧಾರಿಸ್ಕೊಂಡು ಹೋಗುವಂಥ ಪರಿಸ್ಥಿತಿ ಇಲ್ಲ. ಸಹಿಸ್ಕೊಂಡು ಸುಧಾರಿಸ್ಕೊಂಡು ಹೋದರೆ ದುಷ್ಟಶಕ್ತಿಗಳು, ಕೊಲೆಗಡಕರು ಜಾಸ್ತಿ ಆಗ್ತಾರೆ. ಇಷ್ಟೇ ಬಿಡ್ತಾನೆ, ನಮ್ಮನ್ನೇನು ಅರೆಸ್ಟ್ ಮಾಡ್ತಾರೆ, ಸ್ಟೇಷನ್ ಎತ್ತಾಕೊಂತಾರೆ, ಜೈಲಿಗೆ ಎತ್ತಾಕೊಂತಾರೆ, 3 ತಿಂಗಳು 6 ತಿಂಗಳು ವರ್ಷ ಇಟ್ಕೊಂತಾರೆ, ಬಿಡ್ತಾರೆ, ಬಿಡು ಅಷ್ಟೇ ತಾನೇ, ಮುಂದೆ ಬಂದು ನೋಡ್ಕೊಳ್ಳೋಣ ಅಂತ ಅವ್ರಿಗೆ ಆ ಮೆಂಟಾಲಿಟಿ ಬಂದೋಗ್ಬಿಡ್ತದೆ. ಅರೆಸ್ಟ್ ಮಾಡೋದು, ತನಿಖೆ ಮಾಡೋದು ಏನೈತ್ರಿ ರೀ, ಒಡೆದು ಉಳಿಸ್ಬೇಕಾಗಿತ್ತಲ್ಲೇನೆ. ಮುಂದೆ ಅವ್ರ ತಂದೆ ತಾಯಿ, ಫಯಾಜ್ ಅವ್ರ ತಂದೆ ತಾಯಿ ಕಣ್ಣೀರಿಟ್ಟು ಕೇಳ್ಕೊಳ್ಳಿದ್ದಾರೆ, ನಮ್ಮ ಮಗ ಮಾಡಿ ತಪ್ಪಾಯಿತು, ಕ್ಷಮಿಸ್ಬಿಡಿ ಅಂತ. ಅದೊಂದು ದೊಡ್ಡ ಮನಸ್ಸು, ದೊಡ್ಡ ಅಂದರೆ ನನ್ನ ಮಗನ ಎನ್ಕೌಂಟ್ರ್ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಅವ್ರು ಹೇಳಿದ್ದಾರೋ, ಅಥವಾ ಬಚಾವ್ ಮಾಡೋಕ್ಕೆ ಹೇಳಿದ್ದಾರೋ, ಅಥವಾ ಒಳ್ಳೆ ಮನಸ್ಸಿಂದ ಹೇಳಿದ್ದಾರೋ ಅಂತ ನಮಗೆ ಗೊತ್ತಾಗಬೇಕಾಗಿದೆ. ಬಟ್ ಸಾರಿ ಕೇಳೋದು ಮುಖ್ಯ ಅಲ್ಲ, ಮಕ್ಕಳು ಬೆಳೆಸಬೇಕು. ನಿಮ್ಮ ಹುಡುಗನ ಮಟ್ಟಕ್ಕೆ ಯಾವ ಥರ ಬೆಳೆಸಿದ್ದೀರಾ? ಒಳ್ಳೆತನದಲ್ಲಿ ಮಕ್ಕಳು ಬೆಳೆಸಬೇಕಲ್ಲ. ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ, ಎಲ್ಲಿ ಮಾಡ್ತಾರೆ, ಅವ್ರ ಉದ್ದೇಶ ಏನು, ಯಾರು ಪ್ರೀತಿ ಮಾಡ್ತಾರೆ, ಯಾರ ಮೇಲೆ ಕೋಪಗೊಳ್ತಾರೆ, ಯಾರ ಮೇಲೆ ಶತ್ರು ನೋಡ್ತಾರೆ ಅಂತ ಎಲ್ಲ ಇದು ಮಾಡಬೇಕು, ಬುದ್ಧಿ ಹೇಳ್ತಾ ಇರ್ಬೇಕು ಡೈಲಿ. ಅದು ಬಿಟ್ಬಿಟ್ಟು ಎಲ್ಲ ಕೊಲೆ ಆದಮೇಲೆ ನನ್ನ ಮಗ ಮಾಡಿ ತಪ್ಪು ಅನ್ನೋದು ಸರಿ ಇಲ್ಲ. ಅದಕ್ಕೆ ನಾವು ಈಗ ಹೇಳ್ತೀವಿ, ಅದಕ್ಕೆ ಕಾನೂನು ಐತೆ, ಮುಖ್ಯಮಂತ್ರಿ ಇದ್ದಾನೆ, ಅವ್ರು ನೋಡ್ಕೊಂತಾರೆ ನಮಗೆ ಅಂತ ಹೇಳೋದಲ್ಲ. ಹೇಳ್ತೀವಿ, ಇಲ್ಲಿ ಸುಮ್ಮನೆ ಆಗಿಬಿಡ್ತೀವಿ. ಕಂಡಲ್ಲೇ ಗುಂಡಿಟ್ಟು ಎನ್ಕೌಂಟರ್ ಅಂತಹ ಕಾನೂನುಗಳು ಈ ದೇಶದಲ್ಲಿ ಬರಬೇಕು. ಆ ತಿದ್ದುಪಡಿ ಮಾಡೋಕ್ಕಿನ್ನು ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ. ತಿದ್ದುಪಡಿ ಮಾಡ್ತಾ ಇರ್ತಾರೆ ಈ ರಾಜಕಾರಣಿಗಳು, ತಿದ್ದುಪಡಿ ಮಾಡ್ತೀವಿ ಅಂತಿರ್ತಾರೆ. ಯಾತಕ್ಕೆ ಬದನೆಕಾಯಿ ಮಾಡಲ್ಲ. ಭಾರತ ಹಿಂಸದಿಂದ ಸ್ವಲ್ಪ ಕಮ್ಮಿ ಬರಬೇಕು, ಸ್ವಲ್ಪ ಹಿಂಸಾತ್ಮಕನೂ ಸ್ಟಾರ್ಟ್ ಆಗಬೇಕಾಗಿದೆ.
ಇಲ್ಲಾಂದ್ರೆ ಇಂಥವ್ರು ಜಾಸ್ತಿ ಉಟ್ಕೊಂಡ್ಬಿಡ್ತವ್ರೆ. ಇವತ್ತು ಕರ್ನಾಟಕದ ಮುಸ್ಲಿಂ ಯುವಕರುಗಳು ಇವತ್ತು ತಪ್ಪು ದಾರಿಗೆ ಹೋಗ್ತಾ ಇದ್ದಾರೆ. ಕರ್ನಾಟಕದ ಮುಸ್ಲಿಂ ಧರ್ಮಗುರುಗಳಲ್ಲಿ, ಮುಸ್ಲಿಂ ಸಮುದಾಯದಲ್ಲಿ ಕೈಮುಗಿ ಕೇಳ್ಕೊಳ್ತಿದ್ದೀನಿ, ನಿಮ್ಮ ಮಕ್ಕಳಿಗೆ ಸ್ವಲ್ಪ ಇಷ್ಟು ವರ್ಷ ಯಾವತ್ತೂ ಈ ಥರ ಕರ್ನಾಟಕದ ಮುಸ್ಲಿಂ ಯುವಕರು ಈ ಥರ ಈ ಥರ ಘಟನೆಗಳಿಗೆ ಕೈ ಹಾಕಿದ್ದಿಲ್ಲ. ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಬಾಂಬ್ ಬ್ಲಾಸ್ಟ್ ಮಾಡೋ ಮಟ್ಟಕ್ಕೆ ಕರ್ನಾಟಕದ ಮುಸ್ಲಿಂ ಯುವಕರು ಹೋಗ್ತಾ ಇದ್ದಾರೆ. ಯಾಕೆ ನಿಮಗೆ ಜನ್ಮ ಕೊಟ್ಟಿಲ್ವ ಕರ್ನಾಟಕ? ನಿಮಗೆ ನಿಮ್ಮ ಕುಟುಂಬಕ್ಕೆ ಜಾಗ ಕೊಟ್ಟಿಲ್ವ ಕರ್ನಾಟಕ? ಯಾಕೆ ಈ ಥರ ಮಾಡ್ತಾ ಇದ್ದೀರಾ? ದುಡ್ಡಿಗೋಸ್ಕರ, ಹಣಕ್ಕೋಸ್ಕರ. ನಾವೇನಾದ್ರೂ ಯಾವುದೇ ಒಂದು ಕರ್ನಾಟಕದ ಸರ್ಕಾರಗಳು ಮುಸ್ಲಿಮರಿಗೆ ಎಲ್ಲ ಅನುಕೂಲಗಳು ಮಾಡಿಕೊಟ್ಟಿದೆ. ಇವತ್ತು ಬೇರೆ ರಾಜ್ಯದ ಮುಸ್ಲಿಂ ಯುವಕರುಗಳ ಜೊತೆಗೆ ಸೇರಿ ಇವತ್ತು ಈ ಥರ ಕೃತ್ಯಗಳಿಗೆ ಕೈ ಹಾಕ್ತಾ ಇದ್ದಾರೆ. ಮಾಡೋದು ತಪ್ಪು. ಯಾಕಂದರೆ ಈಗ ಅವನಿಗೆ ಅಂಥ ಮನಸ್ಥಿತಿ ಬಂದುಬಿಟ್ಟಿದೆ. ಕೊಲೆ ಮಾಡೋ ಮನಸ್ಥಿತಿ ಅವನಿಗಾಗಲೇ, ಒಂದು ಕೊಲೆ ಮಾಡಿದಾನೆ ಅಂದರೆ ಇನ್ನೊಂದು ಕೊಲೆ ಮಾಡೋದು ಅವನಿಗೇನು ಕಷ್ಟ ಆಗೋದಿಲ್ಲ. ಅವನಿಗಾಗಲೇ ಮೈಂಡೆಡ್ ಬಂದುಬಿಟ್ಟಿದೆ. ಹಂಗಾಗಿ ಅಂಥ ಮನಸ್ಥಿತಿ ಇರೋರನ್ನ ಮುಗಿಸ್ಬಿಡ್ಬೇಕು. ಅವಾಗ ಭಯ ಭಕ್ತಿ ಬರುತ್ತೆ. ನೆಕ್ಸ್ಟ್ ಮಾಡೋರ್ಗೆ ಇಲ್ಲಪ್ಪ ಎನ್ಕೌಂಟ್ರ್ ಆಗ್ತಾರೆ, ಈ ಥರ ಘಟನೆ ಮಾಡಿದ್ರೆ ನೆಕ್ಸ್ಟ್ ಭಾರತದಲ್ಲಿ ಎನ್ಕೌಂಟ್ರ್ಗಳು ಆಗ್ಬಿಡ್ತವೆ ಅಂತ ಹೇಳ್ಬಿಟ್ಟು ಭಯ ಬಂದುಬಿಡುತ್ತೆ. ನೆಕ್ಸ್ಟ್ ಯಾರು ಈ ಥರ ಕೆಲಸಕ್ಕೆ ಕೈ ಹಾಕೋದಿಲ್ಲ. ಬೇಡಲ್ಲೋ, ಅಕ್ಕಪಕ್ಕದಲ್ಲಿ ಇರೋರು ಹೇಳ್ತಾರೆ, ಬೇಡ ಕಣೋ ಎನ್ಕೌಂಟ್ರ್ ಆಗೋಗ್ಬಿಡ್ತೀಯ ಅಂತ. ಹಿಂಗೆ ನಾವು ಇಂಥ ಘಟನೆ ನಡೆದಾಗ ರಾಜಕಾರಣಿಗಳು, ಮಾಧ್ಯಮಗಳು ಎಲ್ಲ ಸಾಂತ್ವನ ಹೇಳ್ತೀವಿ, ಮಾತಾಡ್ತೀವಿ, ಮುಗೀತು ಇಷ್ಟಿಗೆ. ನಮ್ಮ ಬೇಳೆಕಾಳು ಬೇಯ್ತು, ಮನೆಗೆ ಹೋಗ್ತೀವಿ. ಎತ್ತಿರೋ ತಂದೆ ತಾಯಿಗೆ ಎಷ್ಟು ನೋವಾಗಬೇಕು. ಇವತ್ತು ಸ್ನೇಹ ಸಲಿಗೆ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಒಂದು ಸ್ನೇಹ ಒಬ್ಬರ ಸ್ನೇಹ ಸಂಬಂಧ ಜೀವನವನ್ನು ಉದ್ಧಾರ ಮಾಡ್ಬೋದು. ಒಬ್ಬರ ಸ್ನೇಹ ಸಂಬಂಧ ಜೀವನವನ್ನು ಹಾಳು ಮಾಡ್ಬೋದು. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನನ್ನ ಜೀವನದಲ್ಲಿ ಆಗಿರ್ತಕ್ಕಂಥ ಪರಿಚಯಗಳು ನನ್ನ ಪರಿಸ್ಥಿತಿಗೆ ಕಾರಣ ಇವತ್ತು. ಅದು ಮುಂದೆ ಒಂದು ದಿನ ಹೇಳ್ತೇನೆ. ನಾನು ನಂಬಿದ್ದು, ನನ್ನ ಬದುಕಿನಲ್ಲಿ ಪರಿಚಯಗಳು, ನಾನು ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಗಳೇ ಇವತ್ತಿನ ನನ್ನ ಪರಿಸ್ಥಿತಿ ಕಾರಣ, ನನ್ನ ವೈಯಕ್ತಿಕ ಪರಿಸ್ಥಿತಿ ಕಾರಣ. ಏನು ಪರಿಸ್ಥಿತಿ ಅನ್ನೋದನ್ನು ಮುಂದೆ ಹೇಳ್ತೀನಿ. ಅದಕ್ಕೆ ಈಗ ಯಾವ ಪರಿಚಯಗಳು ಮಾಡ್ಕೊಳ್ತೀವಿ, ನಮ್ಮ ಪಾಡಿಗೆ ನಾವು ಇದ್ದೀವಿ. ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೇಹ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದಕ್ಕಿಂತ ಅವನಿಗೆ ಶಿಕ್ಷೆ ಆಗಲಿ ಅನ್ನೋದೇ, ಶಿಕ್ಷೆ ಆಗಲೇಬೇಕು. ಏನು ಶಿಕ್ಷೆ ಅನ್ನೋದೇನು ಇಟ್ಟು ಹೊಡಿಲೇಬೇಕು ಅಷ್ಟೇ, ಮುಲಾಜಿಲ್ಲ ಅಂತ ಹೇಳ್ತಾ ಈ ವಿಡಿಯೋನಲ್ಲಿಗೆ ನಾನು ಹೇಳಿದ್ನಲ್ಲ, ಮಂಡ್ಯ ಮೈಸೂರು ಹಾಸನ ರಾಜಕಾರಣಿಗಳು ಅವರೇ CM, ಅವರೇ ಅಧ್ಯಕ್ಷರಿದ್ದಾರೆ. ಇವ್ರ ಕೈಯಿಂದ ರಾಜ್ಯನ ತೆಗಿಯೋ ತನಕನೂ ರಾಜ್ಯದಲ್ಲಿ ಕಾನೂನು ಸುಧಾರಣೆ ಆಗೋದಿಲ್ಲ, ರಾಜ್ಯ ಉದ್ಧಾರ ಆಗೋದಿಲ್ಲ. ಇವರು ಕುಟುಂಬ ರಾಜಕಾರಣಿಗಳು. ಇವ್ರು ಏನು ಮಾಡೋಕ್ಕೂ ಏಸ್ದವರಲ್ಲ. ಕೊಲಗಡಕ ಮನಸ್ಥಿತಿ ಇರೋರು ಮಂಡ್ಯ ಮೈಸೂರು ಹಾಸನ ರಾಜಕಾರಣಿಗಳು. ನಿಮ್ಮ ಯೋಗ್ಯತೆಗೆ ಯೋಗ್ಯತೆಗೆ ಬದುಕಿರೋ ಸ್ಟೇಟಲ್ಲೇ 30 ಡಿಸ್ಟಿಕ್ ನಾವು ಜನರು ಓಟ್ ಹಾಕಿದಾಗ ನೀವು ಓಟನ್ನು ಕಿತ್ಕೊತೀರಾ, ಓಟಿನ ಪವರ್ ಕಿತ್ಕೊತೀರಾ ಅಂದರೆ ನೀವು ವಾಮ ಮಾರ್ಗದ ನೀವು ನಿಮ್ಮ ಹಾಸನಾಂಬೆ, ನಿಮ್ಮ ಚಾಮುಂಡಿ ಏನು ಹೇಳ್ಕೊಟ್ಟಿದ್ದಾರೆ ನಿಮಗೆ? ನಾನು ಮೂಲಕ್ಕೆ ಬಂದುಬಿಡ್ತೀನಿ ಕನ್ನಡಿಗರು. ಇವತ್ತಿನ ಪರಿಸ್ಥಿತಿ ಕಾರಣನೇ ಅವರೇ. 3 ಡಿಸ್ಟಿಕ್ MLAಗಳು ಎಷ್ಟು ಜನ ಇದ್ದಾರೆ? ಇವರು 27 ಡಿಸ್ಟಿಕ್ MLAಗಳು ಎಷ್ಟಿದ್ದಾರೆ? ಇವ್ರು CM ಆಗ್ತಾರೆ ಹೆಂಗೆ? ಅವನು ಎದುರಿಸಿ, ಅವ್ನು ಬೆದರಿಸಿ, ಇವನು ಜೈಲಿಗೆ ಕಳಿಸಿ. ಅದಕ್ಕೆ ರಾಜ್ಯದ ಜನತೆ ಚೇಂಜ್ ಆಗಬೇಕು. ಮನಸ್ಥಿತಿ ಚೇಂಜ್ ಮಾಡಬೇಕು. ಉಪೇಂದ್ರನ್ ಅಂತ ಪಕ್ಷಕ್ಕೆ ಮುಂದೆ ತರಬೇಕು. ಮುಂದೆ ನಾವು ಒಂದು ಪ್ರಾದೇಶಿಕ ಪಕ್ಷ ಕಟ್ಟಿದಾಗ ರಾಜ್ಯಕ್ಕೋಸ್ಕರ ಸಪೋರ್ಟ್ ಮಾಡಬೇಕು, ನಮ್ಮ ಪರ ನಿಂತ್ಕೋಬೇಕು. ನಮ್ಗೆ ಅಧಿಕಾರ ಅಂತ ಆಸ್ತಿ ಮುಖ್ಯ ಅಲ್ಲ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಗಟ್ಟಿಗೊಳಿಸಬೇಕು, ರಾಜ್ಯದಲ್ಲಿ ಆರ್ಥಿಕತೆ ಇಂಪ್ಲಿಮೆಂಟ್ ಮಾಡಬೇಕು, ರಾಜ್ಯದಲ್ಲಿ ರಾಜ್ಯಾಭಿವೃದ್ಧಿ ಮಾಡಬೇಕು. ನಮ್ಮ ಉದ್ದೇಶ, ನನ್ನ ಮನೆ, ನನ್ನ ಕುಟುಂಬ, ನಾನು CM ಆಗಬೇಕು, ನನ್ನ ರಾಜ್ಯಾಧ್ಯಕ್ಷ ಆಗಬೇಕು. ನಮ್ಮ ಮನಸ್ಥಿತಿ ನಮ್ಮ ಹತ್ರ ಇಲ್ಲ. ರಾಜ್ಯ ಜನತೆ ಕೈ ಮುಗಿದು ಕೇಳ್ಕೊಳ್ತೀನಿ, ರಾಜಕಾರಣಿಗಳಿಗೆ ಕೈ ಮುಗಿದು ಕೇಳ್ಕೊಳ್ತಿದ್ದೀನಿ, ಶಾಸಕರುಗಳಿಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಮಂಡ್ಯ ಮೈಸೂರು ಹಾಸನಗೆ ಶಾಸಕರಿಗೆ ಬೆಂಬಲ ನಿಂತ್ಕೋಬೇಡಿ. ಇವತ್ತು ರಾಜ್ಯ ಹಾಳಾಗೋಗೋದಕ್ಕೆ ಈ ಮಂಡ್ಯ ಮೈಸೂರು ಹಾಸನ ರಾಜಕಾರಣಿಗಳು ರಾಜ್ಯ ಹಾಳು ಮಾಡಿದ್ದೇ ಇವರು. ಇವಾಗ ನನ್ನ ಮೇಲೆ ಅಟ್ಯಾಕ್ ಮಾಡ್ತಾರೆ, ನನ್ನನ್ನು ಟಾರ್ಗೆಟ್ ಮಾಡ್ತಾರೆ. ನೀವು ಟಾರ್ಗೆಟ್ ಮಾಡಿರಿ, ನೀವು ಅಟ್ಯಾಕ್ ಮಾಡಿ, ನಾನು ಎದರೋದಿಲ್ಲ. ತೀಸ್ವಾಮಿ ಯೂಟ್ಯೂಬ್ ಚಾನಲ್ ಎದರೋದಿಲ್ಲ ನಿಮ್ಮಂಥ ಪುಡುಗೋಸ್ಗಳಿಗೆಲ್ಲ. ಬಟ್ ನೇರವಾಗಿ ಬರಬೇಕು, ಹಿಂದ್ಗಡೆಯಿಂದ ಬರಬಾರ್ದು, ನೇರವಾಗಿ ಬರಬೇಕು.
ಈ ಥರ ನಿಂತ್ಕೊಂಡಾಗಲೇ ಒಂದು ಚೇಂಜ್ ಮಾಡೋಕ್ಕಾಗುತ್ತೆ. ಆಮೇಲೆ ಕರ್ನಾಟಕ ರಾಜ್ಯದಲ್ಲಿ ಲಿಂಗಾಯತರುಗಳಿಗೆ ಹೇಳ್ತಿದ್ದೀನಿ, ವಿಜಯೇಂದ್ರನ ಯಡಿಯೂರಪ್ಪ ಮಕ್ಕಳ ನಿಮ್ಮ ಮನೆ ಒಳಗಡೆ ಬಿಟ್ಕೊಡಕ್ಕೆ ಹೋಗ್ಬೇಡ್ರಿ. ನೋಡಿ ಅವ್ರದ್ದು ಇವ್ರು ದೊಡ್ಡ ಟೆರರಿಸ್ಟ್ ನನ್ನ ಮಕ್ಳು ಇವರು. ಯಡಿಯೂರಪ್ಪ ಮಕ್ಕಳು ಉಗ್ರಗಾಮಿಗಳು. ಈಗ ವಾಮ ಮಾರ್ಗದಲ್ಲಿ ಅಧ್ಯಕ್ಷ ಆಗಿದ್ದಾನೋ ಅವನು ಉಗ್ರಗಾಮಿನೇ. ಇಲ್ಲಿ ಕೊಲೆ ಮಾಡ್ದಂಗೆ ಅದನ್ನು ಇಲ್ಲಿ ನೇಹನ ಕೊಲೆ ಮಾಡಿದ್ದಾನವ. ಇವನು ಯಡಿಯೂರಪ್ಪ ಮಗ ಇಡೀ ರಾಜ್ಯದ ರಾಜಕಾರಣಿಗಳನ್ನೇ ಕೊಲೆ ಮಾಡಿದ್ದಾನೆ. ಅವನು ಎನ್ಕೌಂಟರ್ ಆಗಬೇಕು. ಅವನೊಬ್ಬ ಕೊಲೆಗಡುಕನೇ, ಉಗ್ರ ಯಡಿಯೂರಪ್ಪ ಮಗ ಅಂತ ಹೇಳ್ತಾ, ಈ ಸ್ವಾಮೀಜಿಗಳ ಅಸಹಾಯಕತೆ ಈ ರಾಜ್ಯದಲ್ಲಿ ರಾಜಕಾರಣಿಗಳು ಪಾಪ ಹೆದರ್ಕೊಂಡು ಬದುಕ್ತಾ ಇದ್ದಾರೆ. ಎಲ್ಲಿ ನಮ್ಮನ್ನು ಆಸ್ತಿ ಮುಟ್ಕೊಳ್ಳೋಕೆ ಜೈಲಿಗೆ ಕಳಿಸೋರೆ ಮಂಡ್ಯ ಮೈಸೂರು ಹಾಸನ ರಾಜಕಾರಣಿಗಳು, ಕುತಂತ್ರಿಗಳು ಅಂತ ಪಾಪ ರಾಜ್ಯದ ರಾಜಕಾರಣಿಗಳು ಹೆದರ್ಕೊಂಡು ಬದುಕ್ತಾ ಇದ್ದಾರೆ. ಎದ್ರಕ್ಕೆ ಹೋಗ್ಬೇಡ್ರಿ, ನನ್ನ ಪರವ ನಿಂತ್ಕೊಳ್ರಿ. ಲುಂಗಿ ಪಂಚ ಎಲ್ಲ ಕಿತ್ತು ಬಿಸಾಕ್ತೀನಿ. ಕಳ್ಳ ಲುಂಗಿ ಪಂಚ ಅವ್ರದ್ದು. ನನ್ನ ಪರವ ರಾಜ್ಯದ ಜನ ನಿಂತ್ಕೊಳ್ರಿ, ಅವ್ರನ್ನ ಮಟ್ಟ ಹಾಕ್ತೀನಿ, ನಾನು ಬಿಡೋದಿಲ್ಲ ನಾನು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಕನ್ನಡಿಗರೇ, ಮಾತಾಡೋದು ಚಟ ಆಗಬಾರ್ದು. ಮಾತು ಅದು ವಾಸ್ತವದಲ್ಲಿ ಪ್ರಸ್ತುತ ಅದು ಕಾರ್ಯಗತಕ್ಕೆ ಬರಬೇಕು. ಮಾತುಗಳು, ರಾಜಕಾರಣಿಗಳು ಆಗಿರ್ಬೋದು, ಮಾಧ್ಯಮಗಳಾಗಿರ್ಬೋದು, ಸ್ವಾಮೀಜಿಗಳು ಮಾಡೋ ಮಾತು ಕಾರ್ಯಗತಕ್ಕೆ ಬರಬೇಕು. ಬರೀ ಡೈಲಾಗು ಆಗಬಾರ್ದು, ಚಟ ಆಗಬಾರ್ದು. ಇವತ್ತೇ ಎನ್ಕೌಂಟರ್ ಮಾಡಿರಿ. ಅವನು ಬಾಂಬು ಮಲ್ಲೇಶ್ವರಂ ಬಾಂಬು ಬ್ಲಾಸ್ಟರ್ಸ್ನ ಇವತ್ತೇ ಎನ್ಕೌಂಟರ್ ಮಾಡಿರಿ. ಕೊಲೆ ಮಾಡಿದ್ದನ್ನು ಎನ್ಕೌಂಟರ್ ಮಾಡಿರಿ. ಸುಮ್ಮನೆ ಬಿಗಿದ್ರಾಗ ಏನೈತ್ರಿ, ರಾಜ್ಯ ಬಿಗಿಗೊಳಿಸ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಕನ್ನಡಿಗರೇ, ಟಿ-ಸಾಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇದು 3 ಡಿಸ್ಟಿಕ್ಕಿನ ಚಾನಲ್ ಅಲ್ಲ, 30 ಡಿಸ್ಟಿಕ್ಕಿನ ಚಾನಲು. ರಾಜ್ಯ ಬದಲಾವಣೆಗೋಸ್ಕರ ಕೆಲಸ ಮಾಡುತ್ತೆ. ಯಾವನೋ ಬಕೆಟ್ ಕುಟುಂಬ ರಾಜಕಾರಣಿಗಳಿಗೋಸ್ಕರ ನನ್ನ ಚಾನಲ್ ಕೆಲಸ ಮಾಡಲ್ಲ. ಎಷ್ಟು ಸಾಧ್ಯನೋ ಅಷ್ಟು ಕುಟುಂಬ ರಾಜಕಾರಣ ಹೊಡೆದುಳಿಸೋದಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಯಾರಿಗೆ ಎದ್ರಕ್ಕೆ ಹೋಗಬೇಡಿ. ಈ ರಾಜ್ಯದಲ್ಲಿ 30 ಡಿಸ್ಟಿಕ್ಕಿನ ಜನರುಗಳು ರಾಜಕಾರಣಿಗಳು ಎದ್ರಕ್ಕೆ ಹೋಗಬೇಡ್ರಿ. ಮಂಡ್ಯ ಮೈಸೂರು ಹಾಸನ ರಾಜಕಾರಣಿಗಳಿಗೆ ನನಗೆ ಪವರ್ ಕೊಡ್ರಿ. 10 ವರ್ಷ ದೇವೇಗೌಡನ ಟೀಮನ್ನು ಜೈಲಿಗೆ ಹಾಕಿಸ್ತೀನಿ. 10 ವರ್ಷ ನನಗೆ ಪವರ್ ಕೊಡ್ರಿ. ಇದೇ ಮಾತು. ಅವನ್ಯಾವನ ಇದಾರಲ್ಲ ಬಕೆಟ್ ನನ್ನ ಮಕ್ಕಳು, ಅವನ್ಯಾವ ನಾರಾಯಣಗೌಡ, ಅವನ್ಯಾವನ ಚಲುವರಾಯ ಸ್ವಾಮಿ, ಅವನ್ಯಾರು ಗೋಪಾಲಯ್ಯ, ಅವನ್ಯಾರು ಗೊಬ್ಬಿ, ಅವನವನ ರಿಸಿಕೇರಿ, ಇವನ್ನೆಲ್ಲ ಬಕೆಟ್ ನನ್ನ ಮಕ್ಳು ಇದ್ದಾರಲ್ಲ, ಇವರೆಲ್ಲ 10 ವರ್ಷ ಜೈಲಿಗೆ ಹಾಕ್ಸ್ಬಿಡ್ತೀನಿ. ಅಂದರೆ ವಾಮ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ. ಆ ಮನೆ ಕಾಂಗ್ರೆಸ್ ಪಕ್ಷಕ್ಕೆ ಹೋಗೋದು, ಕಾಂಗ್ರೆಸ್ ಮನೆ ಹಾಳು ಮಾಡೋದು, BJP ಪಕ್ಷಕ್ಕೆ ಹೋಗೋದು, BJP ಮನೆ ಹಾಳು ಮಾಡೋದು. ಪವರ್ ಕೊಡ್ರಿ, ನಾನು ಹುಟ್ಟಡಗಿಸ್ತೀನಿ ಮಕ್ಕಳನ್ನ, ಬಿಡೋದಿಲ್ಲ ನಾನು. ರಾಜ್ಯದ ಜನತೆ ನನ್ನ ಪರ ನಿಂತ್ಕೊಳ್ಳಿ. ಅವ್ರೇನು ಹಿಂದ್ಗಡೆಯಿಂದ ಬಂದು ನೋಡಿ ಇಲ್ಲಿ ನೋಡತ್ತೀನಿ ನಾನು. ಇಲ್ಲಾಂದರೆ ಈ ಥರ ಕೊಲೆಗಳು, ಬಾಂಬ್ ಬ್ಲಾಸ್ಟ್ಗಳು ಇವೆಲ್ಲ ಆಗ್ತಾ ಇರ್ತವೆ. ಇವ್ರನ್ನ ಫಸ್ಟು ಮಟ್ಟ ಹಾಕಬೇಕು ಮಂಡ್ಯ ಮೈಸೂರು ರಾಜಕಾರಣಿಗಳನ್ನ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ.